ಭವದೊಳಿಗೆ ಮಾನ್ಯಳಾದೆನು ಭವದೊಳಿಗೆ ರನ್ಮನಾದಿ ಪೂಜಿಸಿದೆ ನಿತ್ಯವೂ ರನ್ಮನಾದಿ ಪೂಜಿಸಿದೆ ನಿತ್ಯವೂ ನಿನ್ನದ ರೋಷನ ಭಾಗ್ಯದಿ ನಿನ್ನದ ರೋಷನ ಭಾಗ್ಯದಿ ರನ್ಮನಾದಿ ಪೂಜಿಸಿದೆ ನಿತ್ಯವೂ ನಿನ್ನದ ರೋಷನ ಭಾಗ್ಯದಿ ಗಾಯಕರನ್ನ ಮಾತಾಡ್ಸೋರು ಯಾರು ನೂಕಲು ಮಾಡಬೇಡಿ. ಗಂಡಸರು ಬೇರೆ ಸಾಲು ಹೆಂಗಸರು ಬೇರೆ ಸಾಲು ಬನ್ನಿ ಮಾತಾಡ್ಸಿ. ಬಂತನ ಬಂತನ ಎಂತ ಚಿಂದೇನು ಅವರ ಸಂಗೀತದಲ್ಲಿ ಮಗ್ನರಾಗಿದ್ದಾರೆ. ಹಾಗೆ ಶ್ರುತಿ ತಪ್ಪುತ್ತದೆ ಬೇರೆ ಏನಾದ್ರು ಮಾತಾಡಿದ್ರೆ ಶಬ್ದ ಆದ್ರೆ ಅಲ್ಲ. ಇಷ್ಟು ದಿನ ಇಷ್ಟು ಮಧುರವಾಗಿ ಹಾಡುತ್ತಿದ್ದ ಈ ಸುಶ್ರಾವ್ಯ ಕಂಠದ ಗಾಯಕ ಇವರೇ ಈ ದೇವರೇ, ಎಂದೋ ಈ ಹಾಡನ್ನ ಕೇಳಿ ಇವರ ಸ್ವರವನ್ನೇ ಕೇಳಿ ನಾನಿವರ ಅಭಿಮಾನಿನೇ ಆದವಳು. ಅಭಿಮಾನಿ ಆಗಿದ್ದಾಳಂತೇಳಿ ಯಾವತ್ತು ನನಗೆ ಅದರಲ್ಲೇನು ವಿಶೇಷ ಅಂತ ಕಾಣಿಸುವುದಿಲ್ಲ. ಪ್ರತಿನಿತ್ಯವೂ ನಾವು ಕಾರ್ಯಕ್ರಮ ಕೊಡುವಾಗ ಸಾವಿರಾರು ಮಂದಿ ಪ್ರೇಕ್ಷಕರೆಲ್ಲ ಬಂದು ಸೇರ್ತಾರೆ. ಒಂದಿಷ್ಟು ಜನರಿಗೆ ನಮ್ಮ ಗಾಯನ ಇಷ್ಟ ಆಗುತ್ತದೆ, ಅಭಿಮಾನಿ ಆಗುತ್ತಾರೆ. ಅದರಲ್ಲೇನಿದೆ ವಿಶೇಷ? ಏನ್ ನಾಟಕ ಮಾಡ್ತೇವೆ ಮರೆಯ? ಅಂದ್ರೆ ಇವರನ್ನು ಸಾವಿರಾರು ಜನ ನೋಡ್ತಾರೆ. ನೋಡಿದ ಸಾವಿರಾರು ಜನರಿಗೆ ಇವ್ರ ಪರಿಚಯ ಇರ್ತದೆ ಬಿಟ್ರೆ ಇವ್ರಿಗೆ ಪರಿಚಯ ಇರ್ತದ? ಹಾಗಿರ್ಬೇಕೆಂದೇನಿಲ್ಲ. ಕೇಳಿ ಸಂತೋಷ ಪಟ್ಟಿದ್ದಾದ್ರೆ ವಿಶೇಷವಲ್ಲ. ಆದ್ರೆ ನಾನು ಕೇವಲ ಅಭಿಮಾನದಿಂದ ಸಂತೋಷ ಪಟ್ಟಿದ್ದು ಮಾತ್ರ ಅಲ್ಲ, ಇವರ ಗಾಯನವನ್ನ ಕೇಳಿ ಆ ಗೀತೆಯನ್ನು ಸದಾ ಮನದಲ್ಲಿ ಧ್ಯಾನಿಸುತ್ತಾ ಆರಾಧಿಸುತ್ತಿದ್ದ ಆರಾಧಕಿ. ಆಗಲಿ, ಆರಾಧಕರು ಬೇಕು. ಗಾಯನಕ್ಕೆ ಆರಾಧಕರು ಬೇಕಾಗ್ತದೆ. ಪ್ರತಿಯೊಬ್ಬರ ಮನೆಯ ಮಂದಿರದಲ್ಲಿ ನಮಗೊಂದು ಸ್ಥಾನಮಾನ ಸಿಕ್ಕಿದೆಯಲ್ಲ, ಅಷ್ಟು ಸಾಕಲ್ಲ. ಸಾರ್ಥಕವಾಯ್ತಲ್ಲ ನಾವು ಹಾಡಿದ್ದಕ್ಕೆ. ಅದು ಹೇಗೆ ವಿಭಿನ್ನಗೊಳಿಸಲಿ? ನೋಡಿ, ಹೀಗೆ ಹೇಳಬಹುದು ಅಭಿಮಾನ ಇಷ್ಟು ಅಂತ ಹೇಳಿ. ಯಾತ್ರಿಕರಾದವರು ಗಂಗೋಳಿಗೆ ಹೋಗಿ ಮಲ್ಪಿ ಹೋಗ್ತಾರೆ. ಎಲ್ಲೇ ಗಂಗಾವಳಿಯಲ್ಲಿ ಮಿಂದೆದ್ದು ಪುನೀತರಾಗುತ್ತಾರೆ. ಆದ್ರೆ ನಾನಾಗಲ್ಲ, ಇವರ ಸ್ವರಾವಳಿ. ಕರಾವಳಿ ಮಳೆಯಲ್ಲಿ ಮೀನುಟ. ಸ್ವರಾವಳಿಯಲ್ಲಿ ಮಿಂದೆದ್ದು ಹರ್ಷಿತರಾಗುತ್ತಾ ಇದ್ದೆ. ಒಂದೇ ಮಾತಲ್ಲಿ ಹೇಳುದಾದ್ರೆ ನೋಡಿ, ಈ ದೇವಯಾನಿಗೆ ಕಚಲನ್ನ ಕಂಡಾಗ ಯಾವ ರೀತಿ ಮನಸ್ಸು ಬದಲಾಗಿತ್ತು, ನನಗಾದದ್ದು ಹಾಗೆ. ನಿತ್ಯವೂ ವನಕ್ಕೆ ಹೋಗುವ ದೇವಯಾನಿಗೆ ಆ ಬಳ್ಳಿಗಳು ಮಾಮರವನ್ನು ಸುತ್ತಿತ್ತು ಅಷ್ಟೇ ಕಾಣುತ್ತಿತ್ತು. ಕಚಲನ್ನ ಕಂಡ ಮೇಲೆ ಹಾಗಲ್ವಲ್ಲ, ಬಳ್ಳಿಗಳು ಮಾಮರವನ್ನ ಅಪ್ಪಿದ ಹಾಗೆ ಕಂಡಿತ್ತು. ಸಾಹಿತ್ಯ ತುಂಬಾ ಸುಂದರವಾಗಿದೆ. ಒಂದು ಒಳ್ಳೆಯ ರಾಗ ಸಂಯೋಜನೆ ಮಾಡಿದ್ರೆ ಒಂದು ಸುಂದರವಾಗಿರುವಂತಹ ಒಂದು ಸಂಗೀತ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಬಳ್ಳಿ ಮಾಮರವ ಅಪ್ಪಿತು, ಬಳ್ಳಿ ಮಾಮರವ ಅಪ್ಪಿತು, ಬಳ್ಳಿ ಮಾಮರವ ಅಪ್ಪಿತು, ಬಳ್ಳಿ ಮಾಮರವ ಅಪ್ಪಿತು. ಅಣ್ಣ, ಇದು ಒಳ್ಳೆ ನನ್ನ ಅಂಗನಮಣಿ ನಿಲ್ಲಲ್ಲ.
ನಾವು ಅದನ್ನು ಹೀಗೂ ಬಳಸಬಹುದಾಗುತ್ತದೆ. ಹೇಗೆ? ಬಳ್ಳಿ ಮರವ ಅಪ್ಪಿತು. ಹೀಗೆ ನೀ ಹೇಳಿದ್ರೆ ಆಗ ಹೇಳಿದ್ನಿ ಅಲ್ಲ ಅಂತ ಗೊತ್ತಾಗ್ತದೆ. ಜಾಗ್ರತೆ. ತುಂಬಾ ವಿನೋದ ಮಾಡುತ್ತಾರೆ. ಅಯ್ಯೋ, ಅವು ಹೆಚ್ಚಿಗೆ ಮಾಡುವುದೇ ಅದು. ಎಲ್ಲೋ ಅಪರೂಪ ಗಂಭೀರ ಅಷ್ಟೇ. ಹೌದಿಲ್ಲ, ನಿತ್ಯ ಸಂತೋಷ ಕೊಡುವ ಸಾಧನೆಗಳು ಅಂತ ಹೇಳಿದ್ರೆ ಒಂದು ಸಂಗೀತ, ಮತ್ತೊಂದು ಸೌಂದರ್ಯ. ಈ ಸೌಂದರ್ಯಕ್ಕೆ ಉಪ್ಪುಂಟು, ಸಂಗೀತ ಹಾಗಲ್ಲವಲ್ಲ. ನಿತ್ಯ ನಾವಿನ್ಯತೆಯನ್ನು ಸಂತೋಷವನ್ನು ನೀಡುವಂತಹ ಸಂಪತ್ತು. ಆ ಸಂಪತ್ತನ್ನ ಆರ್ಜಿಸಿಕೊಂಡು ಕಲೆಗೆ ವಿಧರಾಗಿ ಮಹಾ ಕಲಾವಿದರಾಗಿ ಶೋಭಿಸುವ ಈ ಮಹಾತ್ಮರನ್ನ, ಗಾನಲೋಲರನ್ನ ಮದುವೆಯಾಗುವ ಮನಸ್ಸು ನನಗೆ. ಹಾಗಾಗಿ ಈ ಅಭಿಮಾನಿನಿಗೆ ಬಾಳು ಕೊಡಬೇಕು ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಯಾಕೆಂದ್ರೆ ಈವಾಗಲೇ ನನಗೊಂದು ಮದುವೆ ಆಗಿದೆ. ಮದುವೆ ಆಗಿದೆ, ಹೆಂಡತಿ ಸಂಗೀತ. ಹೆಂಡತಿ ಹೆಸರು ಸಂಗೀತ. ಇಬ್ಬರು ಮಕ್ಕಳಿದ್ದಾರೆ. ಹೌದು, ಒಬ್ಬ ಮೃದಂಗ, ಇನ್ನೊಬ್ಬ ಚಂಡೆ. ಮಾತ್ರ ಅಲ್ಲ, ಮತ್ತೆ ಅಣ್ಣ ತಮ್ಮರು ಇದ್ದಾರೆ. ಒಬ್ಬ ತಾಳ, ಇನ್ನೊಬ್ಬ ಜಾಗಟೆ. ಮಧ್ಯಾಹ್ನಾದ್ರು ಅಕ್ಕಪಕ್ಕದಲ್ಲೂ ಜನ ಇದ್ದಾರೆ. ಚಕ್ರತಾಳ. ಇವರಿಗೆ ಶತ್ರುಗಳು ಯಾರಿಲ್ವಾ? ಇದ್ದಾರೆ. ದೊಡ್ಡ ಡೋಳು, ಒಟ್ಟು ಡಬ್ಬಿ ಇವರ ಶತ್ರುಗಳು. ಅಂದ್ರೆ ಗಾನಲೋಕವೇ ಇವರ ಬದುಕು. ಗಾನಲೋಕದಲ್ಲಿ ವಿಹರಿಸುವ ಭ್ರಮರೇ ಇವರು. ಸಂಗೀತದ ಕುರಿತಾಗಿ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿರುವಂತಹ ನನಗೆ ಸಂಗೀತವೇ ನನ್ನ ಉಸಿರು, ಸಂಗೀತವೇ ನನ್ನ ಬದುಕು, ಸಂಗೀತವೇ ನನ್ನ ಹೆಂಡತಿ, ಸಂಗೀತವೇ ನನ್ನ ಮಕ್ಕಳು, ಸಂಗೀತವೇ ನನ್ನ ಅಣ್ಣ ತಂಗಿ ಬಂಧು ಬಳಗ, ಸಂಗೀತವೇ ನನ್ನ ಸಂಸಾರ, ಸಂಗೀತವೇ ನನ್ನ ಸರ್ವಸ್ವ ಅಂತ ಭಾವಿಸಿಕೊಂಡವನು ನಾನು. ಒಳ್ಳೆ ಪೌರಾಣಿಕ ನಾಟಕ ಕಂಡಂಗ್ ಮಾಡ್ತಾ ಇದ್ದೀರ ಮನೆ. ಪರಿಣಾಮ ಕೊಡ್ತಾ ಉಂಟು. ಸಂಗೀತವೇ ಇವರಿಗೆಲ್ಲವೂ ಆಗಿದೆ. ಈಗ ಮದುವೆ ಆಗಬಾರದು ಅಂತ ಏನಾದ್ರೂ ತೀರ್ಮಾನ ಉಂಟಾ? ಕಟು ನಿರ್ಧಾರ? ಮದುವೆ ಆಗಲೇಬಾರದು ಎನ್ನುವ ಶಾಸನ ಏನು ನನ್ನ ಬದುಕಿನಲ್ಲಿಲ್ಲ. ಮತ್ತೆ ನನ್ನ ಒಲ್ಲೆ ಎನ್ನುವುದು ಯಾಕೆ? ನನ್ನ ಬದುಕಿನಲ್ಲಿ ನಡೆದಂತಹ ಒಂದು ಭಯಾನಕವಾದಂತಹ ಘಟನೆಯನ್ನು ಎಣಿಸಿದ್ರೆ ಯಾವ್ದು ಭಯಾನಕ ಒಂದೇ ನನ್ನ ಮೈ ಮನಸ್ಸೆಲ್ಲವೂ ರೋಮಾಂಚನವಾಗುತ್ತಾ ಇದೆ. ಬಹಳ ದಿವಸದ ಹಿಂದೆ ನನ್ನ ಸುಮಧುರವಾದಂತಹ ಕಂಠಕ್ಕೆ ಮನಸೋತಿರುವಂತಹ ಅಭಿಮಾನಿನಿ ಓರ್ವಳು ನನಗೆ ಪ್ರೇಮ ಪತ್ರವನ್ನು ಬರೆದಿದ್ದು. ಶಿವಾಲಯದಲ್ಲಿ ನಿಮಗಾಗಿ ನಾನು ಕಾಯುತ್ತಾ ಇರುತ್ತೇನೆ, ಅಗತ್ಯವಾಗಿ ನೀವು ಅಲ್ಲಿಗೆ ಬರಬೇಕು, ನನ್ನ ನಿಮ್ಮ ಭೇಟಿ ಆ ಶಿವಾಲಯದಲ್ಲಿ ಶಿವನ ಮುಂದೆ ಆಗಬೇಕು ಎನ್ನುವ ಹಾಗೆ ಬರೆದಿದ್ರು. ವಿಷಯವನ್ನ ತಿಳಿದಂತಹ ನಾನು ನನ್ನ ಅಭಿಮಾನಿನಿಯನ್ನ ಕಾಣುವುದಕ್ಕಾಗಿ ತಾವಾಂತದಿಂದ ಧಾವಿಸಿ ಹೋದ್ರೆ ಅಲ್ಲಿ ನನ್ನ ಅಭಿಮಾನಿನಿ ಕಣ್ಮರೆಯಾಗಿ ಹೋಗಿದ್ಲು. ಯಾವಾಗ ಅವಳು ಕಣ್ಮರೆಯಾಗಿ ಹೋದ್ಲು ಆವಾಗಲೇ ಒಂದು ತೀರ್ಮಾನಕ್ಕೆ ಬಂದವನು. ನನಗೆ ಸಿಗದೆ ಹೋದ ಮೇಲೆ ಆ ಅಭಿಮಾನಿನಿ ಅಲ್ಲದೆ ಮತ್ತಾರನ್ನು ನಾನು ಮದುವೆ ಆಗುವುದಿಲ್ಲ, ನಾನು ಒಂಟಿಯಾಗಿ ಸಾಯುವ ತನಕ ನಾನು ಬ್ರಹ್ಮಚಾರಿಯಾಗಿ ಬದುಕಬೇಕು ಅಂತ ನಾನು ಎಣಿಸಿದ್ದೆ. ಅಡ್ಡಿಲ್ಲ ಪುಣ್ಯಾತ್ಮ, ಒಳ್ಳೆ ಸತ್ಯ ಹರಿಶ್ಚಂದ್ರನ ಕಂಡಾಗ ಮಾಡ್ತಾ ಇದ್ದೇನಪ್ಪ. ಈಗ ಪರಿಣಾಮ ಕೊಡ್ತಾ ಉಂಟು, ಸ್ವಲ್ಪ ಹೆಚ್ಚಾಯ್ತು. ಹೌದಾ? ವಾಂತಿ ಬರ್ತಾ ಉಂಟು. ಕಂಬ ಹೋಗುದವರಲ್ಲ ಆಯ್ತಾ? ಹೊಟ್ಟೆ ಬರ್ಕೊಡ್ತಾರ ಸುದ್ದಿ ಉಂಟು. ಅಲ್ಲ, ನನಗೆಲ್ಲ ಗೊತ್ತಾಯ್ತು, ನನಗೆ ಸತ್ಯ ಗೊತ್ತಾಯ್ತು. ಅದು ಇವರ ಸುತ್ತ ಇದ್ರಲ್ಲ ಆ ಅಭಿಮಾನಿನಿ, ಅದು ಬೇರೆ ಯಾರಲ್ಲ, ಆ ಅನಾಮಿಕ ಅಭಿಮಾನಿನಿ ನಾನೇ. ದಿಗಂಬರ ನೀನು ಈ ಶಬ್ದವನ್ನು ಕೇಳಿದಾಗ ದಿಗಂಬರ ನಾವು ಪತ್ರ ಬರೆದು ಅಭಿಮಾನಿನಿ ನಾನೇ. ನಿನ್ನಂತ ಹಿರಣ್ಯಕಶಿಪ ಮರೆಯಲ್ಲಿ ಹಬ್ಬ ಹೊಡಿತ್ಯಾ? ಹೊರಗೆ ಬಾ ನರಸಿಂಹ, ಹೊರಗೆ ಬಾ. ಎಂತಹ ಹುಚ್ಚುತನ ಇದು, ಎಂತಹ ಹುಚ್ಚುತನ! ಯಾರದ್ದು ಹೆಸರನ್ನು ಬಳಸಿಕೊಂಡು ನನ್ನನ್ನು ಮದುವೆ ಆಗಬೇಕೆನ್ನುವಂತಹ ಆ ಒಂದು ಹಂಬಲ ಉಂಟು ನೋಡು. ಯಾವ ಕಾಲಕ್ಕೂ ನಾನು ಅದನ್ನ ಸಹಿಸುವುದಿಲ್ಲ. ಹೆಣ್ಣಾದವಳಿಗೆ ಅದು ಪೂಜ್ಯವಾದದ್ದಲ್ಲ, ಪೂಜ್ಯವಾದದ್ದು ಅಲ್ಲವೇ ಅಲ್ಲ, ಅಲ್ಲ, ಅಲ್ಲ. ಇದು ಒಳ್ಳೆ ಬಯಸಿಮೆ ಸಾಮಾಜಿಕ ನಾಟಕ ಕಂಡಂಗಾಯ್ತಲ್ಲ ಮಾರ್ರೆ. ತಾಳಿ ಕಟ್ಟಿ
ಕಟ್ಟಿದ್ರು ಗಂಡನಲ್ಲ, ಅರ್ಥಾತ್ ಮರಳಿ ಬಂದಿಯ ಮಾಂಗಲ್ಯ. ನಿನಗಾದ್ರೂ ಇದು ಸಹ್ಯವೇನು? ಅಲ್ಲ ಪ್ರಭು, ಶಾರದ ಹೆಸರನ್ನ ಬಳಸಿಕೊಂಡು ನಾನು ಇಷ್ಟಪಟ್ಟದ್ದು, ನಾನು ಪ್ರೇಮ ಪತ್ರ ಬಂದದ್ದು ಅಂತ ಆಡ್ತಾ ಇದ್ದಾಳಲ್ಲ ಆ ಬಾಲೆ. ಅರ್ಥವಾಗ್ತದೆ ಪ್ರಭು. ನಾನು ಹೇಗೆ ಒಪ್ಪಬೇಕು, ಅವಳನ್ನು ಹೇಗೆ ಮದುವೆ ಆಗಬೇಕು? ಸೈನಿಸು ಗಾಂಡಿವಾ, ಸೈನಿಸ್ಕೊಡ್ಬೇಕು. ಹೇಳಿದ್ದಾಗಿ ನಾನು ಸತ್ಯ ಆಡುತ್ತೇನೆ, ಅದು ನಾನೇ. ಏನಿದಕ್ಕೆ ಸಾಕ್ಷಿ? ಗಂಭೀರ ವಿಷಯಕ್ಕೆ ಬಂದಿದ್ದಾರೆ ಅವರೀಗ. ಸಾಕ್ಷಿ ಎಲ್ಲಿ ಕೊಡ್ತೀರಿ? ಸಾಕ್ಷಿ ಹಾ, ಪತ್ರದಲ್ಲಿ ಉಲ್ಲೇಖಿಸಿದ ವಿಚಾರ ಹೇಳಿದ್ರೆ ನಂಬಿಕೆ ಬರ್ತದಲ್ಲ. ಏನದು? ಬರೆದಿದ್ದೇನೆ. ಯಾವುದು? ಶಿವಗಿರಿಯಲ್ಲಿ ನಾನು ರಾಧೆಯಾಗಿ ಕಾಯುತ್ತೇನೆ, ಕೃಷ್ಣನಾಗಿ ಬಂದು ಪ್ರೇಮ ಸುದೆಯನ್ನ ನೀ ದಯದೊಳಗೆ ನಿಂತು ಸುರಿಸು ಎನ್ನುವ ಹಾಗೆ. ಮತ್ತೆ ನಿಗಮನ ಆಲಾಪನೆ ಮುಂದೆ ಹೋಗುವುದು ಎರಡು ಕೂಸದಲ್ಲಿ ನಗುವುದು ಸತ್ಯವಾದ ಮಾತು. ಆ ದಿವಸ ಪ್ರೇಮ ಪತ್ರದಲ್ಲಿ ಇದು ಸ್ವಗತವೇನಪ್ಪ? ಅದನ್ನು ಉಲ್ಲೇಖಿಸಿದ್ದಾರೆ. ಕೃಷ್ಣನಿಗೆ ರಾಧೆ ಕಾದ ಹಾಗೆ ಶಿವನ ದೇವಸ್ಥಾನದಲ್ಲಿ ಕಾಯುತ್ತಾ ಇದ್ದೇನೆ. ಹಾಗಾದರೆ ಪತ್ರ ಬರೆದ ಅಭಿಮಾನಿನಿ ನಾನೇ, ಇವಳು ನಾನೇ, ನನ್ನ ರಾಧಾ. ನಾನೇ. ಆಲಾಪನೆ ಅಷ್ಟೇ ಒಪ್ಲಿಕ್ಕಿಲ್ಲ. ರಾಧಾ ನಿನ್ನೆ ಹೀಗೆ ಬಿಟ್ರೆ ಇಲ್ಲೇ ತೊಟ್ಲು ಕಟ್ಟರು ಕಟ್ಟದೆ ನೀವು. ಬಹಳ ಸಮಯದ ನಂತರ ಇಂಥದ್ದೊಂದು ಅವಕಾಶ ಸಿಕ್ಕಿತ್ತು. ನಾ ಹುಡುಕುತ್ತಾ ಇದ್ದ ನನ್ನ ಅಭಿಮಾನಿನಿ ಸಿಕ್ಕಿದ್ಲಪ್ಪ, ಸಿಕ್ಕಿದ್ಲು. ಸಂತೋಷದ ಪಾರಮಾಧಿಕ್ಯ. ಇವರಿಗೆ ಸಂತೋಷ, ನನಗೆ ಏನಾಯ್ತು? ಇಷ್ಟು ದಿನ ಇವರು ಸಿಗುತ್ತಾರೋ ಇಲ್ಲೋ ಎನ್ನುವ ಹಾಗೆ ನೀವು ಹೆದರುತ್ತಾ ಜೀವಿಸ್ತಾ ಇದ್ದೀರಾ. ಭಯವೇ? ಯಾಕೆ ಬೇಡಲೆ ಅಭಿಮಾನಿ ಬೆದರ ಬೇಡಲೆ ಅಭಿಮಾನಿಯ ನಿನ್ನ ಮದುವೆಯಾಗಲು ಯೋಚಿಸುವೆ ಗಜಯಾನಿ, ನಿನ್ನ ಮದುವೆಯಾಗಲು ಯೋಚಿಸುವೆ ಗಜಯಾನಿ. ಹೃದಯ ಮಂದಿರದಲ್ಲಿ ಸದನ ಗೈದಿರುವೆ, ಎಲ್ಲ ಹೃದಯ ಮಂದಿರದಲ್ಲಿ ಸದನ ಗೈದಿರುವೆ. ಮಧುಮನ ಮನುದಯ ತೋರಲು ಮುದದುಳಾಪುದು ಮದುವೆಯಂದನು, ಮಧುಮನ ಮನುದಯ ತೋರಲು ಮುದದುಳಾಪುದು ಮದುವೆಯಂದನು. ಬೆದರ ಬೇಡಲೆ ಅಭಿಮಾನಿ ನಿನ್ನ ಮದುವೆಯಾಗಲು ಯೋಚಿಸುವೆ ಗಜಯಾನಿ. ಬರೇ ಗಾಯಕ ಮಾತ್ರ ಅಲ್ಲಪ್ಪ, ನಾಟ್ಯದಲ್ಲೂ ಸಿದ್ಧಕತೆ ವಿಶ್ವನಾಥ್ ಶೆಟ್ಟರನ್ನು ಮೇಯಿಸ್ಬಿಟ್ಟಿಲ್ಲಪ್ಪ. ಒಡಗಿನ ತಾಳಕ್ಕೆ ತೆಂಕಿನ ನಾಟ್ಯ ಇರ್ಬೇಕು, ಎಲ್ಲವೂ ನಮ್ಮ ಹತ್ರ ಇರ್ಬೇಕು. ಹೌದಪ್ಪ. ಕಲೆ ಕಲಾವಿದರನ್ನು ಉಳಿಸುವುದು ನಾವಲ್ಲದೆ ಮತ್ಯಾರು ಹೇಳು. ನೋಡ್ರೆ ಗೊತ್ತಾಗುದಿಲ್ವೇ ಎಷ್ಟು ಉಳಿಸ್ತೀಯ ಅಂತ. ಇಷ್ಟಾರು ಉಳಿದ್ರಲ್ಲ ಇಷ್ಟೊತ್ತಿಗೆ, ಅದೇ ನಮ್ಮ ಪುಣ್ಯ ಹೋಗ್ತಾ. ಬಹಳ ಸಮಯದ ನಂತರ ನಾ ಬಯಸಿದಂತಹ ಅಭಿಮಾನಿನಿ ನನ್ನ ಕೈಗೆ ಸಿಕ್ಕಿತು. ಹೌದು, ಋಣಾನುಬಂಧ ರೂಪೇಣ ಪಶುಪತಿಸುತ್ತಾಳೆ. ಹೆಣ್ಣು ಹಣ್ಣು ಮಣ್ಣು ಇವೆಲ್ಲವೂ ಪೂರ್ವ ಜನ್ಮದ ಸುಕೃತದ ಫಲದಿಂದ ಪ್ರಾಪ್ತಿಸುತ್ತದಂತೆ. ಯಾವ ಜನ್ಮದಲ್ಲಿ ನಾ ಎಷ್ಟು ಪುಣ್ಯ ಮಾಡಿದ್ದೋ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಫಲರೂಪವಾಗಿ ಭಗವಂತ ನನ್ನ ಅಭಿಮಾನಿನಿಯನ್ನು ನನ್ನ ಕಣ್ಣ ಮುಂದೆ ಕಳುಹಿಸಿಕೊಟ್ಟನಲ್ಲ. ಬೆದರಬೇಡಲೇ ಮುದ್ದು ಬಾಲಿ, ನಿನ್ನ ಮದುವೆಯಾಪಿರು ಗುಣಶೀಲಿ. ಮದನಾಗಿ ನಿನ್ನಂತ ರಂಗವನರಿತೆನು, ಮದನ ವೈರಿಯ ರಾಣಿ ಆಗು ಪನ್ನಗವೇಣಿ. ಈಗ ನಿನ್ನಂತೆ ಮೀನಾಕ್ಷಿ ಕಲ್ಯಾಣ ಇಲ್ಲಿ ಹೆದರಿದವಳಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದೇನೆ. ಸತ್ಯವನ್ನ ತಿಳಿದ ಮೇಲೆ ಮತ್ಯಾಕೆ ಸಾವಕಾಶ, ನಾವಿಬ್ಬರು ಮದುವೆ ಆಗೋಣವೇ? ಮದುವೆ? ಹೌದು. ಮದುವೆಗಿಂತ ಮೊದಲು ಹೇಳು, ಮದುವೆಗಿಂತ ಮೊದಲು ಏನು ಅಂತ ಹೇಳಪ್ಪ, ಏನು ಹೇಳು. ತೊಂದ್ರೆ ಇಲ್ಲ, ಕಾಯ್ತಾ ಇದ್ದ. ಮದುವೆಗಿಂತ ಮೊದಲು ಅಂತ ಏನು ಅಂತ ಹೇಳ್ಕೊಳ್ಳಿ, ನಾ ಬೇಕಾದ್ರೆ ಅವಧಿಗೆ ಹೋಗ್ತೇನೆ. ನಾ ಹೋಗ್ತೇನೆ ನಮಗೆ. ಮದುವೆಗಿಂತ ಮೊದಲು ಏನು? ನಿಶ್ಚಿತಾರ್ಥ ಆಗಬೇಕು.
ನಿಶ್ಚಿತಾರ್ಥ ಅಲ್ಲ ಯಾಕೆ ನೇರ ಮದುವೆ ಆಗೋಣಲ್ಲ. ಆಗೋದಿಲ್ಲ. ಶಾಸ್ತ್ರ ಸಂಪ್ರದಾಯ ರೀತಿ ನೀತಿ ಅದನ್ನೆಲ್ಲ ಮರಿಬಾರ್ದಲ್ಲ. ರೀತಿ ನೀತಿ ಹೌದು, ನಮಗೆ ದಿವಸ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ. ಮದುವೆಗೆ ಒಂದು ದಿವಸ, ನಿಶ್ಚಿತಾರ್ಥಕ್ಕೆ ಒಂದು ದಿವಸ, ಆಮೇಲೆ ಮತ್ತೆ 2 ದಿನ ಬಿಡುವಿಲ್ಲದೆ ಕಾರ್ಯಕ್ರಮ ಅಲ್ವೇನೋ ನಮಗೆ. ಆದ್ರೂ ನೋಡಿ ನನಗಂತೂ ಕಾಯ್ಲಿಕ್ಕೆ ಆಗುದಿಲ್ಲ. ಯಾವ ದಿವಸ ಅಂತ ನೋಡಿದ್ದೀರಾ ತಾವು? ಶುಭಶ್ಯ ಶೀಘ್ರ. ಯಾವತ್ತಂತ ನಿಶ್ಚಿತಾರ್ಥ? ಅಪ್ಪ ಭಟ್ರಲ್ಲಿ ಮಾತಾಡುದು ಕೇಳಿದ್ದೇನೆ. ಅಪ್ಪ ಭಟ್ರು ಮಾತಾಡುದು ಕೇಳಿದ್ದೇನೆ. ಈ ದಶಮಿಗೆ ದಿನ ತುಂಬಾ ಸೂಕ್ತ ಉಂಟಂತೆ. ಅಯ್ಯೋ, ದಶಮಿಗೆ ಬಹಳ ಕಷ್ಟ. ಅದಕ್ಕೂ ಮೊದಲು ನವರಾತ್ರಿ ಅಷ್ಟು ದಿನ ಹುಲಿ ವೇಷ ಬೇಕು, ಬೇಕಲ್ಲ ಕಾರ್ಯಕ್ರಮ. ಅಯ್ಯೋ ನೋಡು, ಸ್ವಲ್ಪ ಪಟ್ಟಿ ತೆಗೆದು ನೋಡು, ಬಿಡುವುಂಟ ನೋಡು. ಆ ದಿವಸ ಖಾಲಿ ಉಂಟಾ? ಇದೇ ತಿಂಗಳು ದಶಮಿ ಅಲ್ಲ? ಖಾಲಿ ಉಂಟಾ ನೋಡು. ಇನ್ನು 2.5 ತಿಂಗಳು ಪುರುಸೊತ್ತು ಉಂಟು ನಿಂಗೆ, ಎಲ್ಲೂ ಕಾರ್ಯಕ್ರಮ. ದಶಮಿಗೆ ಹೇಗೆ ಖಾಲಿ ಇರ್ತದ? ಸರಿ ನೋಡು, ದಶಮಿ 3 ಕಡೆ ಉಂಟು ಕಾರ್ಯಕ್ರಮ ಇವರಿಗೆ. ನೋಡಿದ್ಯಾ? ಒಂದು ತೆಕ್ಕಟ್ಟೆ ನಾಗಬನ, ಮತ್ತೊಂದು ಕುಂಬಾಶಿ, ಇನ್ನೊಂದು ಮಲ್ಯಾಡಿ, ಆಮೇಲೆ ಒಂದು ಮಂದರ್ತಿಲಿ ಕೇಳಿದ್ದಾರೆ. ಪುರುಸೊತ್ತಿದ್ರೆ ಹೋಗಿ ಬರ್ತೇನೆ ಹೇಳಿದ್ದಾರೆ. ಕಾರ್ಯಕ್ರಮ ಉಂಟು. ಆ ದಿವಸ ಕಷ್ಟ ಆಯ್ತಲ್ಲ, ಎಂತ ಮಾಡುದು ನೋಡಿ. ಮತ್ತೆ ಸದ್ಯಕ್ಕೆ ಒಳ್ಳೆ ದಿನ ಇಲ್ಲ. ಒಂದು ಕೆಲಸ ಮಾಡುವ, ಬೇರೆಯವ್ರನ್ನ ಕಳಿಸ್ಕೊಡುವ. ಇಲ್ಲಿಗೆ ನಿಶ್ಚಿತಾರ್ಥಕ್ಕೆ ಕಾರ್ಯಕ್ರಮಕ್ಕೆ. ಆದ್ರೂ ನಾ ಹೋದಾಗ ಆಗುದಿಲ್ಲ, ಅಭಿಮಾನಿಗಳಿಗೆ ನಿರಾಸೆ ಆಗ್ಬಿಡ್ತದೆ, ಕಾರ್ಯಕ್ರಮವೂ ಹಾಳಾಗ್ತದೆ. ಇರ್ಲಿ ಬಿಡು, ಬರುವ ವರ್ಷ ಅದೊಂದು 3 ಕಾರ್ಯಕ್ರಮ ನಮ್ಮಿಂದ ಕೈ ತಪ್ಪೋಯ್ತು ಅಂತ ಮಾಡ್ಕೊಳ್ಳುವ. 3 ಹೋದ್ರೆ ಮತ್ತು 3 ಸಿಗ್ತದೆ, ದೊಡ್ಡ ವಿಷಯ ಏನಲ್ಲ. ಅಷ್ಟು ಪ್ರಯತ್ನ ನನ್ನಿಂದ ಉಂಟು. ಮದುವೆ ಎನ್ನುವುದು ಜೀವನದ ಪ್ರಥಮ ಘಟ್ಟ, ಪ್ರಧಾನ ಘಟ್ಟ. ಹೌದು, ಘಟ್ಟದಿಂದ ಬಂದಿದ್ದೇವೆ ಅಂತ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲಲ್ಲ. ಆಯ್ತು, ಆ ದಿವಸವೇ ಕೊಡುವ. ಕಾರ್ಯಕ್ರಮಕ್ಕೆ ಎಂತಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಯ್ತು. ನಿಮ್ಮ ಪುಣ್ಯ ಇವರು ಒಪ್ಕೊಂಡದ್ದು ಖಂಡಿತ ಹೌದು. ಮತ್ತೆ ಅದ ತತರ ಮಾಡಬೇಡಿ. ಇಲ್ಲಪ್ಪ, ಆ ದಿನವೇ ಇಷ್ಟೇ ಮಾಡ್ತೀನಿ. ಅಪ್ಪರಲ್ಲಿ ಮಾತಾಡ್ತೀನಿ. ನೀವು, ನಿಮ್ಮ ಪರಿವಾರ, ನಿಮ್ಮ ಅಭಿಮಾನಿಗಳು ಎಲ್ಲರೂ ಎಲ್ಲರೂ ಬಂದ್ರು ಸತ್ಯ ಗೊತ್ತಾಗ ಹೋಗ್ತದೆ. ಸತ್ಯ ಗೊತ್ತಾಗ್ತದೆ. ಅದು ನಾವು ಬರುವ ಸತ್ಯ ಗೊತ್ತಾದ್ರೆ ಬಹಳ ಜನ ಅಭಿಮಾನಿಗಳು ಸೇರ್ತಾರೆ. ಆಮೇಲೆ ನನ್ನ ಹತ್ರ ಮಾತಾಡ್ತಾ ಇದ್ದೀರಿ, ನಿಶ್ಚಿತಾರ್ಥ ತೊಂದರೆ ಆಗುದಿಲ್ವಾ? ಸರಿ, ಎಲ್ಲರಿಗೂ ಅಂದ್ರೆ ಇವರು ಅಷ್ಟು ಆಡಂಬರತೆಯನ್ನು ಬಯಸಿದವ್ರೆ ಅಂತ ನನಗೆ ಇಷ್ಟ ಆಗುದಿಲ್ಲ. ನಮ್ಮ ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕಂತಿದ್ದಾರೆ. ಇವರು ಸರಳ ಜೀವಿಗಳಮ್ಮ. ನೋಡಿ, ಅವರು ಹಾಕಿದ ಆಭರಣ ನೋಡ್ರೆ ಗೊತ್ತಾಗುದಿಲ್ಲ. ಅಷ್ಟು ದೊಡ್ಡ ದೇಹಕ್ಕೊಂದು 1-2 ಸರ ಹಾಕೊಂಡು ಬಂದಿದ್ದಾರೆ. ಅಷ್ಟೊಂದು ಸರಳ ಜೀವಿಗಳು. ಬಟ್ಟೆ ನೋಡಿ, ಏನೋ ಹೊರಗಡೆ ಬರುವಾಗ ಇಷ್ಟಾರು ಬಟ್ಟೆ ಉಂಟು, ಮನೇಲಿ ಇಷ್ಟು ಇಲ್ಲಲ್ಲ. ಹೌದಿಲ್ಲ? ಹೌದು. ಹಾಗಾದ್ರೆ ನೀವು ಇಷ್ಟು ಜನ ಬರ್ತೀರಿ ಅಂತನಾದ್ರೂ ಹೇಳಿ. ನಾವು ಒಂದು 3 ಜನ ಬರ್ತೇವೆ. ಇಲ್ಲ, ಇಬ್ಬರೇ ಬರ್ತೇವೆ. ಇಬ್ಬರೇ ಬರುದು. ಇಬ್ರೇ ಸಾಕು. ಒಂದು ನೀವು, ಇನ್ನೊಬ್ಬರು ಯಾರು? ನನಗೆ ಹಿರಿಯವರು ಅಂತ ಬೇರೆ ಯಾರಿದ್ದಾರೆ, ಇವನನ್ನೇ ಕರ್ಕೊಂಡು ಬರ್ತೀನಿ. ನಂಗೂ ವಯಸ್ಸಾಗೋಯ್ತು ಅಂತ ಮಾಡ್ಬಿಟ್ಟಿರಪ್ಪ. ನಮ್ಮಲ್ಲಿ ಹಿರಿಯವ ನೀನೇ ಅಲ್ವೇನು? ಹಾಗಲ್ಲಪ್ಪ, ಒಪ್ಕೊಂಡ್ರಲ್ಲಪ್ಪ. ಅವು ಅಲ್ದೋ ನಾನು ಅವ್ರಿಗೆ ಬಂದೇ ಬಿಡ್ತೇನೆ. ನಿನ್ನ ನಿಶ್ಚಿತಾರ್ಥ ನಾ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ನಾನು ಹೋಗ್ಬೇಕು, ನನ್ನ ಜೊತೆಯಲ್ಲಿ ಬರ್ಬೇಕು. ಇಬ್ರು ಬರ್ತೇವೆ. ನಮ್ಮ ಮುಂದಿನ ಭೇಟೆ ನಿಶ್ಚಿತಾರ್ಥ ಮಂಟಪದಲ್ಲಿ. ಸರಿ. ಅದು ಮದುವೆ ಆದ್ಮೇಲೆ ಅದೊಂದು ಹಾಡಿ ಯಾವಾಗ್ಲೂ ಹಾಡ್ಬೇಕು. ನಾನು ಹೇಳ್ಕೊಡ್ತೇವೆ, ಮರಿ ಹೆದರ್ಬೇಡ. ಮದುವೆ ಆದ್ಮೇಲೆ ಹೇಳುದು ಬೇರೆ, ಮದುವೆ ಮೊದ್ಲು ಹೇಳುದು ಬೇರೆ, ನಿಶ್ಚಿತಾರ್ಥ ದಿನ ಹೇಳುದು ಬೇರೆ. ಹೇಗಿರ್ಬೇಕು, ಹೇಗೆ ಅಂಗನಮಣಿ